ಈಗಾಗಲೇ ನಂದಿನಿ ಹಾಲಿನ ದರ ಹೆಚ್ಚಳಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈ ಮಧ್ಯೆ ಕೆಎಂಎಫ್ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಮತ್ತೆ ಹೆಚ್ಚಳವಾಗುತ್ತಾ ನಂದಿನಿ ಹಾಲಿನ ದರ. ಕೆಲವೇ ದಿನಗಳಲ್ಲಿ ಹಾಲಿನ ದರ್ಬಾರ್. ಗ್ಯಾರಂಟಿ ಮೂಲಕ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮತ್ತೆ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಪೆಟ್ರೋಲ್, ಡೀಸೆಲ್, ತರಕಾರಿ ಬೆಲೆಗೆ ಕಂಗಾಲಾಗಿರೋ ಜನಸಾಮಾನ್ಯರಿಗೆ ಮತ್ತೊಮ್ಮೆ ಬರೆ ಹಾಕೋಕೆ ಪ್ಲಾನ್ ಅನ್ನು ಮಾಡಿದೆ. ನಂದಿನಿ ಹಾಲಿನ ದರ ಹೆಚ್ಚಳಕ್ಕೆ ಕೆಎಂಎಫ್ ತಯಾರಿಯನ್ನು ನಡೆಸಿದೆ. ಕಳೆದ ಬಾರಿ ಕೆಎಂಎಫ್ ಪ್ರತಿ ಲೀಟರ್ನಲ್ಲಿ ಹೆಚ್ಚುವರಿಯಾಗಿ 50 ml ನೀಡೋ ಮೂಲಕ ₹2 ದರ ಏರಿಕೆ ಮಾಡಿತ್ತು. ಈಗ ಮತ್ತೆ ದರ ಏರಿಕೆಯ ಬಿಸಿ ಮುಟ್ಟಿಸೋಕೆ ಸಜ್ಜಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್, ಲೀಟರ್ ಹಾಲಿಗೆ ₹5 ಹೆಚ್ಚಳದ ಬಗ್ಗೆ ರೈತರ ಮನವಿ ಇದೆ. ಈ ಕುರಿತು ಸಿಎಂ, ಡಿಸಿಎಂ, ಸಹಕಾರ ಸಚಿವರ ಮುಂದೆ ಬೇಡಿಕೆಯನ್ನು ಇಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲ ಫುಡ್ಗಳೇನಿದೆ, ಹಸುಗಳಿಗೆ ಆಗ್ತಕ್ಕಂಥ ಫುಡ್ಗಳೇನಿದೆ ಅದರ ರೇಟ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ರೈತರು ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದು ರೈತರ ಬೇಡಿಕೆ ಇದೆ. ₹5 ಕೊಡಬೇಕು ಅನ್ನೋದು ರೈತರ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಸಹಕಾರ ಸಚಿವರು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರ ಜೊತೆಗೂಡಿ ನಾನು ಪ್ರಸ್ತಾವನೆಯನ್ನ ಸರ್ಕಾರದ ಮುಂದೆ ಇಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ತೀರ್ಮಾನ ಮಾಡ್ತಾರೆ ನಿಮ್ಮ ಮುಂದೆ ಹೇಳ್ತೀನಿ. ಕೆಎಂಎಫ್ ಎಂಡಿ ವರ್ಗಾವಣೆ, ಕನ್ನಡಿಗರ ಆಕ್ರೋಶ. ಅಧಿಕೃತವಾಗಿ ಇನ್ಮೇಲೆ ದೋಸೆ ಹಾಗೂ ಇಡ್ಲಿ ಹಿಟ್ಟು ಮಾರುಕಟ್ಟೆಗೆ ಪರಿಚಯ ಮಾಡುವುದಾಗಿ ಕೆಎಂಎಫ್ ಘೋಷಣೆ ಮಾಡಿತ್ತು. ಆದರೆ ಕೆಲವೇ ದಿನಗಳ ಹಿಂದೆ ಸರ್ಕಾರ ಯೂಟರ್ನ್ ಹೊಡೆದಿದೆ. ಸದ್ಯಕ್ಕೆ ಕೆಎಂಎಫ್ ಇಡ್ಲಿ ಅಂಡ್ ದೋಸೆ ಹಿಟ್ಟು ಪರಿಚಯಿಸುವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದು, ಕೆಎಂಎಫ್ ಬ್ರ್ಯಾಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮೋಟ್ ಮಾಡಿದ್ದ ಎಂಡಿ ಎಂಕೆ ಜಗದೀಶ್ ಅವರನ್ನ ಎತ್ತಂಗಡಿ ಮಾಡಿದೆ. ಇದು ಕನ್ನಡಿಗರ ಆಕ್ರೋಶಕ್ಕೂ ಕಾರಣವಾಗಿದೆ. ಕೇರಳದ ಲಾಬಿಗೆ ಸರ್ಕಾರ ಮಣಿದಿದೆ ಅಂತ ಬಿಜೆಪಿ ಕೂಡ ಆರೋಪವನ್ನ ಮಾಡಿದೆ. ಕಳೆದ 2 ದಶಕಗಳಿಂದ ದೋಸೆ ಹಿಟ್ಟು ಮಾರಾಟದಲ್ಲಿ ಖಾಸಗಿ ಕಂಪನಿಗಳದ್ದೇ ಪಾರುಪತ್ಯವಾಗಿದೆ. ನಂದಿನಿ ದೋಸೆ, ಇಡ್ಲಿ ಹಿಟ್ಟು ಬಂದ್ರೆ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸುವ ಭಯ ಖಾಸಗಿ ಕಂಪನಿಗಳಿಗಿದ್ದು ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋ ಆರೋಪವಿದೆ. ಹೀಗಾಗಿ ಕೇರಳದ ಐಡಿ ದೋಸೆ, ಇಡ್ಲಿ ಹಿಟ್ಟಿನ ಬ್ರ್ಯಾಂಡ್ ಬಾಯ್ಕಾಟ್ ಅಭಿಯಾನ ಆರಂಭಿಸಿದ್ದಾರೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಇಂತಹ ನಿಷ್ಠಾವಂತ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಭ್ರಷ್ಟರಿಗೆ ಕುಮ್ಮಕ್ಕು ಕೊಡೋ ನಿಟ್ಟಿನಲ್ಲಿ, ಭ್ರಷ್ಟರಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಮತ್ತು ಕೆಎಂಎಫ್ ಅಂದ್ರೆ ನಂದಿನಿಯನ್ನ ಇವತ್ತು ಬೆಳೆಯೋ ನಿಟ್ಟಿಗಿಂತ ಅದನ್ನ ಎಳೆಯೋ ನಿಟ್ಟಿನಲ್ಲಿ, ಕಾಲೆಳೆಯೋ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದೆ ಸರ್ಕಾರ. ಹಾಗಾಗಿ ಇದನ್ನ ಕಡಾಖಂಡಿತವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕಡಾಖಂಡಿತವಾಗಿ ಕಾಣಿಸುತ್ತೆ. ಒಟ್ಟಾರೆಯಾಗಿ ನಂದಿನಿ ಹಾಲಿನ ದರ ಏರಿಕೆಗೆ